ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಸಚಿವ ಸಂಪುಟ ಕಸರತ್ತು ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗಿದೆ. ದೆಹಲಿಗೆ ತೆರಳಿರುವಂತ ನಿಯೋಜಿತ ಸಿಎಂ ಮತ್ತು ಡಿಕೆಶಿ ಸಿದ್ದು ಇಬ್ಬರು ಕೂಡ ಈಗ ಹೋಗಿ ತೆರಳಿದ್ದಾರೆ. ದೆಹಲಿ ಅಂಗಳಕ್ಕೆ ಹೋಗಿ ತಲುಪಿದ್ದಾರೆ. ಸಚಿವರ ಪಟ್ಟಿಯನ್ನ ಅಂತಿಮಗೊಳಿಸಲಿದ್ದಾರೆ ನಾಯಕರು. ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಜೊತೆಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಇಲ್ಲಿ ತಮ್ಮಿಬ್ಬರದ್ದು ಒಂದೊಂದು ಪಟ್ಟಿಗಳಿವೆ. ಒಂದು ಕಡೆ ಸಿಎಂ ಆಗುವಂತ ಡಿಕೆ ಶಿವಕುಮಾರ್, ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್, ಹಾಗೆ ಸಿದ್ದರಾಮಯ್ಯ ಇಬ್ಬರದ್ದು ಕೂಡ ಪ್ರತ್ಯೇಕವಾದಂತ ಪಟ್ಟಿ ಇದೆ. ಆ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಹೆಸರುಗಳು ಇರುವಂಥದ್ದು. ಆ ಹೆಸರುಗಳು ಯಾರದ್ದು ಅನ್ನುವಂಥ ಪ್ರಶ್ನೆಗಳು ಇನ್ನೂ ಕೂಡ ಇದೆ. ಅದರ ಬಗ್ಗೆ ಉತ್ತರ ಸಿಕ್ಕಿಲ್ಲ. ಅಲ್ಲಿ ಇರುವಂಥ ಹೆಸರುಗಳಿಗೆ ಮಂತ್ರಿ ಸ್ಥಾನ ಸಿಗಬೇಕು, ಮಂತ್ರಿಗಿರಿ ಸಿಗಬೇಕು ಅನ್ನುವಂಥ ಉದ್ದೇಶ ಇಬ್ಬರು ಉಭಯ ನಾಯಕರಿಗೂ ಇರುವಂಥದ್ದು. ಹಾಗಾಗಿ ಇದರ ಬಗ್ಗೆ ಪ್ರಸ್ತಾಪವನ್ನ ಮಾಡೋದಕ್ಕೆ ಹೈಕಮಾಂಡ್ ಜೊತೆ ತಮ್ಮ ಪಟ್ಟಿಯನ್ನ ತೋರಿಸಿ ಈ ಹೆಸರುಗಳನ್ನ ಅಂತಿಮಗೊಳಿಸಿ ಅನ್ನುವಂಥ ಲಾಭಿ ಮಾಡೋದಕ್ಕೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿಗೆ ಹೋಗಿರುವಂಥದ್ದು. ಅಲ್ಲಿ ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಜೊತೆಗೆ ಚರ್ಚೆಯನ್ನ ನಡೆಸಿ ಅಂತಿಮವಾಗಿ ಈ ಒಂದು ಪಟ್ಟಿಯನ್ನ ಮಾಡ್ಕೊಂಡು ಬರ್ತಾರೆ. 2 OBC, 2 SC, 1 ST, ಹಾಗೆ 2 ಒಕ್ಕಲಿಗ, 1 ಮುಸ್ಲಿಂ, 2 ಲಿಂಗಾಯತ, ಸಿಎಂ ಸೇರಿ 11 ಮಂದಿಯ ಪಟ್ಟಿ ಫೈನಲ್ ಆಗಬೇಕಾಗಿರುವಂಥದ್ದು. ಹಾಗಾಗಿ ಇದರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರೂ ಕೂಡ ದೆಹಲಿಗೆ ಹೋಗಿರುವಂಥದ್ದು ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ. ಇಲ್ಲಿ ತಮ್ಮ ಆಪ್ತರ ಪರ ಲಾಭಿ ಮಾಡುವಂತ ಕೆಲಸವನ್ನ ಇಬ್ಬರು ನಾಯಕರು ಮಾಡ್ತಾರೆ. ತಮ್ಮ ಆಪ್ತ ಬಳಗದಲ್ಲಿ ಹೆಸರುಗಳನ್ನ ಸೂಚಿಸುತ್ತಿದ್ದಾರೆ. 2 ಹಂತದಲ್ಲಿ ಸಂಪುಟ ರಚನೆಗೆ ಹೈಕಮಾಂಡ್ ತೀರ್ಮಾನ ಮಾಡಿರುವಂಥದ್ದು. ಜೂನ್ 3ರಂದು 10 ರಿಂದ 12 ಮಂದಿ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯ ನೆರವೇರುತ್ತೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಸಭೆ ಪರಿಷತ್ ಚುನಾವಣೆ ಬಳಿಕ ಉಳಿದ 20 ಹೆಸರುಗಳನ್ನ ಫೈನಲ್ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮೊದಲ ಹಂತದಲ್ಲಿ ಸಿದ್ದು ಬೆಂಬಲಿಗರಿಗೆ ಸಚಿವ ಸ್ಥಾನವನ್ನ ನೀಡುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಇಲ್ಲಿ ಸಿದ್ದರಾಮಯ್ಯ ಅವರು ಒಂದು ಕಡೆ ಕೆಲವೊಂದಿಷ್ಟು ಹೆಸರುಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ತಮ್ಮ ಆಪ್ತ ಬಳಗದಲ್ಲಿ ತಮಗೆ ಯಾರನ್ನ ಮಂತ್ರಿ ಮಾಡಬೇಕು ಅನ್ನುವಂತ ಆಸೆ ಇದೆ, ಅವರ ಹೆಸರುಗಳನ್ನ ತೆಗೆದುಕೊಂಡು ಈಗ ಹೈಕಮಾಂಡ್ ಅಂಗಳಕ್ಕೆ ತಲುಪಿರುವಂತದ್ದು. ಹಾಗಾಗಿ ಆ ಪಟ್ಟಿಯ ಪೈಕಿ ಕೆಲವೊಂದಿಷ್ಟು ಜನರಿಗೆ ಸಚಿವ ಸ್ಥಾನ ಭದ್ರ ಅಂತ ಹೇಳಲಾಗ್ತಾ ಇದೆ. ಮೊದಲ ಹಂತದಲ್ಲಿ ಆಗುವಂತ ಆಯ್ಕೆಯಲ್ಲಿ ಸಿಎಂ ಬೆಂಬಲಿಗರಿಗೆ ಸಚಿವ ಸ್ಥಾನ ಭದ್ರ ಅಂತ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಒಟ್ಟಾಗಿ 2 ಹಂತದಲ್ಲಿ ಸಂಪುಟ ರಚನೆಗೆ ಹೈಕಮಾಂಡ್ ತೀರ್ಮಾನವನ್ನ ಮಾಡಿರುವಂತದ್ದು. ಇನ್ನೇನು ಹೊಸದಾಗಿ ಸರ್ಕಾರ ನಿರ್ಮಾಣವಾಗುತ್ತೆ. ಹಾಗಾಗಿ ಸಂಪುಟ ರಚನೆ ವಿಚಾರವಾಗಿ ಹೈಕಮಾಂಡ್ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಒಟ್ಟಾರೆ 2 ಹಂತದಲ್ಲಿ ಸಂಪುಟ ರಚನೆಗೆ ಹೈಕಮಾಂಡ್ ಯೋಚನೆ ಮಾಡಿರುವಂತದ್ದು. ಹಾಗಾಗಿ ಜೂನ್ 3ರಂದು 10 ರಿಂದ 12 ಮಂದಿ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ದಿನವೇ ಈ 10 ರಿಂದ 12 ಮಂದಿ ಕೂಡ ಸಚಿವರ ಪ್ರಮಾಣವನ್ನ ಸ್ವೀಕಾರವನ್ನ ಮಾಡ್ತಾರೆ. ಹಾಗೆ ರಾಜ್ಯಸಭೆ ಪರಿಷತ್ ಚುನಾವಣೆಯ ಬಳಿಕ ಉಳಿದ 20 ಜನರ ಹೆಸರು ಫೈನಲ್ ಆಗತ್ತೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂತದ್ದು. ಹಾಗಾಗಿ ಇದರ ಬಗ್ಗೆ ಈಗಾಗಲೇ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ಬರು ಕೂಡ ದೆಹಲಿ ಅಂಗಳಕ್ಕೆ ತೆರಳಿ ಅಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಲಾಗ್ತಾ ಇರುವಂತದ್ದು. ಮುಂದಿನ ಕ್ರಮಗಳನ್ನ, ಮುಂದಿನ ನಿರ್ಧಾರಗಳನ್ನ ಹೈಕಮಾಂಡ್ ತೆಗೆದುಕೊಳ್ಳಲಿದೆ. ಇಲ್ಲಿ 2 ಬಾರಿಗೆ 2 ಹಂತದಲ್ಲಿ ಹೆಸರುಗಳು ಫೈನಲ್ ಆಗುತ್ತೆ. 2 ಹಂತದಲ್ಲಿ ಸಂಪುಟ ರಚನೆ ಆಗುತ್ತೆ ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಂಡಿದೆ. ಇಲ್ಲಿ ಮೊದಲ ಪಟ್ಟಿಯಲ್ಲಿ ಸ್ಥಾನ ಪಡೆಯುವ ಸಂಭಾವ್ಯರು ಯಾರು ಅನ್ನುವಂಥ ಹೆಸರುಗಳನ್ನ ನೋಡೋದಾದ್ರೆ KJ ಜಾರ್ಜ್, ರಾಮಲಿಂಗಾರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, MP ಪಾಟೀಲ್, ಕೃಷ್ಣ ಬೈರೇಗೌಡ, TD ರಾಜೇಗೌಡ, ಯತೀಂದ್ರ, UT ಖಾದರ್, ಜಮೀರ್ ಅಹಮದ್, ರೂಪಾ ಶಶಿಧರ್, ಉಮಾಶ್ರೀ ಇವರೆಲ್ಲರೂ ಕೂಡ ಇಲ್ಲಿ ಅಂತಿಮವಾಗಿ ಇವರು ಮೊದಲ ಹಂತದಲ್ಲಿ ಆಯ್ಕೆಯಾಗ್ತಾರೆ. ಮೊದಲ ಪಟ್ಟಿಯಲ್ಲಿ ಇವರು ಸ್ಥಾನ ಪಡೆಯುವಂತಹ ಸಾಧ್ಯತೆಗಳಿವೆ ಅನ್ನುವಂಥ ಮಾಹಿತಿಗಳು ಈಗ ಬರ್ತಾ ಇರುವಂಥದ್ದು.
ಹಾಗಾಗಿ ಅಂತಿಮವಾಗಿ ಹೈಕಮಾಂಡ್ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಈಗ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ನೀಡ್ತಾ ಹೋಗ್ತಾರೆ. ರಾಜಪ್ಪ, ಈಗ ದೆಹಲಿಯ ಅಂಗಳಕ್ಕೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಇಬ್ಬರೂ ಕೂಡ ಪ್ರತ್ಯೇಕವಾದಂತಹ ತಮ್ಮದೊಂದು ಪಟ್ಟಿಯನ್ನ ಹಿಡಿದು ತಲುಪಿದ್ದಾರೆ ಅನ್ನುವಂಥ ಮಾಹಿತಿಗಳಿವೆ. ಈಗ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಗೆ ಸಚಿವ ಸ್ಥಾನ ಭದ್ರ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಹಾಗಾದ್ರೆ ಈ ಒಂದು ಬೆಂಬಲಿಗರ ಪಟ್ಟಿ ಏನಿದೆ ಅದರಲ್ಲಿ ಯಾರದೆಲ್ಲ ಹೆಸರಿದೆ ಅಂತ ಅನ್ಸುತ್ತೆ? ಸುನಿಧಿ, ಈಗ ನಿಯೋಜಿತ ಮುಖ್ಯಮಂತ್ರಿ ಮತ್ತು ಹಂಗಾಮಿ ಮುಖ್ಯಮಂತ್ರಿ ಇಬ್ರು ಸಹ ದೆಹಲಿಗೆ ತೆರಳ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಇಬ್ಬರು ಸಹ ದೆಹಲಿ ವಿಮಾನವನ್ನ ಹತ್ತುವಂತ ಸಾಧ್ಯತೆ ಇದೆ. ಇಂದು ಪಕ್ಷದ ವರಿಷ್ಠ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಡೆಯುವಂತ ಸಭೆಯಲ್ಲಿ ಬಹುತೇಕ ಒಂದು ಪಟ್ಟಿಯನ್ನ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಇಬ್ಬರ ಡಿ.ಕೆ. ಶಿವಕುಮಾರ್ ಅವರು ನೀಡ್ತಿರುವಂತಹ ಪಟ್ಟಿ ಮತ್ತು ಸಿದ್ದರಾಮಯ್ಯ ನೀಡ್ತಿರುವಂತ ಪಟ್ಟಿ ಎರಡನ್ನೂ ಸಹ ಪಟ್ಟಿಯನ್ನ ತುಲನೆ ಮಾಡಿಕೊಂಡು ಅದರಲ್ಲಿ ಯಾರಿಗೆಲ್ಲ ಕೊಡ್ಬೇಕು ಅಂತದ್ದು ಜಾತಿವಾರು ಇರ್ಬೋದು, ಪ್ರಾದೇಶಿಕವಾರು ಮತ್ತು ಈ ಯಾವ್ಯಾವ್ರಿಗೆ ಅಗತ್ಯತೆ ಇದೆ ಅಂತ ಅನ್ನೋದನ್ನ ಪರಿಗಣಿಸಿ ತೆಗೆದುಕೊಳ್ಳಲಾಗ್ತದೆ. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದವ್ರಿಗೆ ಬಹುತೇಕ ಅವಕಾಶ ಕೊಡಲ್ಲ ಅಂತ ಹೇಳಲಾಗ್ತಾ ಇದ್ರು ಸಹ, ಆದ್ರೆ ಅನಿವಾರ್ಯವಾಗಿ ಅವ್ರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಒಂದಷ್ಟು ಜನರಿಗೆ ರೆಫರ್ ಮಾಡುವ ಮೂಲಕ ಇವರಿಗೆ ಸಚಿವ ಸ್ಥಾನ ಕೊಡ್ಬೇಕು ಅಂತ ಡಿಮ್ಯಾಂಡ್ ಅನ್ನ ಸಿದ್ದರಾಮಯ್ಯ ಇಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಇಟ್ಟಿರುವಂತಹ ಈ ಒಂದು ಡಿಮ್ಯಾಂಡು ಅನಿವಾರ್ಯವಾಗಿ ಡಿ.ಕೆ. ಶಿವಕುಮಾರ್ ಒಪ್ಕೋಬೇಕಂತ ಸ್ಥಿತಿ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಟ್ಟಿದ್ದಾರೆ. ಹಾಗಾಗಿ ಅವರ ಒಂದು ಮನವಿ ಇದೆ, ಮನವಿಯನ್ನ ಪಕ್ಷದ ವರಿಷ್ಠರು ಪರಿಗಣಿಸುವ ಸಾಧ್ಯತೆ ಹೆಚ್ಚಿದೆ ಅಂತ ಮಾಹಿತಿ ಈಗ ಲಭ್ಯವಾಗ್ತಿದೆ. ಆ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಸಹ ಏನು ದೆಹಲಿಗೆ ತೆರಳ್ತಾ ಇದ್ದಾರೆ. ಇಲ್ಲಿ ಈ ಎಲ್ಲವನ್ನ ಸಮಗ್ರವಾಗಿ ಚರ್ಚಿಸಿ ಅಂತಿಮವಾಗಿ ಒಂದು ತೀರ್ಮಾನವನ್ನ ಪಕ್ಷದ ವರಿಷ್ಠರು ತೆಗೆದುಕೊಳ್ಳಬಹುದು. ಅದರಲ್ಲಿ ಯಾಕಂದ್ರೆ ಕೇವಲ ಇನ್ನು ಒಂದು ದಿನ ಮಾತ್ರ ಸಮಯಾವಕಾಶ ಇದೆ. ನಾಳಿದ್ದು ಅಂದ್ರೆ ಬುಧವಾರ ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮ ಇರುವ ಕಾರಣಕ್ಕೋಸ್ಕರ ಹೆಚ್ಚು ಇದನ್ನ ಸಮಯವನ್ನ ವೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಬಹುತೇಕ ಈ ಪಟ್ಟಿಯನ್ನ ಅಂತಿಮಗೊಳಿಸ್ತಾರೆ ಅಂತ ಮಾಹಿತಿ ಇದೆ. ಸಿದ್ದರಾಮಯ್ಯ ಬಣದಿಂದ ಏನು ಕೆ.ಜೆ. ಜಾರ್ಜ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಈಶ್ವರ್ ಖಂಡ್ರೆ ಅಥವಾ ಎಂ.ಬಿ. ಪಾಟೀಲ್ ಇರ್ಬೋದು, ಇನ್ನು ಕೃಷ್ಣ ಬೈರೇಗೌಡರು ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ಸೇರಿದಂತೆ ಶಿವರಾಜ್ ತಂಗಡಗಿ, ಸಂತೋಷ್ ಲಾಡ್ ಮತ್ತು ಕೆ. ವೆಂಕಟೇಶ್ ಮತ್ತು ಎಚ್.ಸಿ. ಮಹದೇವಪ್ಪ ಇಷ್ಟು ಜನ ಹೆಸರನ್ನ ಸಿದ್ದರಾಮಯ್ಯನವರು ಹಂಗಾಮಿ ಸಿಎಂ ಅವರು ಪಕ್ಷದ ವರಿಷ್ಠರಿಗೆ ನೀಡಲಿದ್ದಾರೆ ಅಥವಾ ನೀಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಡಿ.ಕೆ.ಶಿ ಬಂದಿಂದ ಯಾರನ್ನೆಲ್ಲರೂ ಆಯ್ಕೆಯನ್ನ ಮಾಡ್ತಾರೆ ಅಥವಾ ಯಾರಿಗೆಲ್ಲ ಈ ಒಂದು ಶಿಫಾರಸು ಮಾಡ್ತಾರೆ ಅಂತ ಅನ್ನೋದು ಸಹ ಕಾದ್ ನೋಡ್ಬೇಕಾಗಿದೆ. ಈ ಬಾರಿ ಏನು ಮೊದಲ ಹಂತದಲ್ಲಿ ಸುಮಾರು 10-12 ಜನ ಸಚಿವರು ಮುಖ್ಯಮಂತ್ರಿ ಸೇರಿ ಪ್ರಮಾಣವಚನ ಸ್ವೀಕಾರ ಮಾಡ್ಕೊಳ್ಬಹುದು. ಅದರಲ್ಲಿ ಬಹುತೇಕ ಜಾರ್ಜ್ ಮತ್ತು ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡರು ಅಥವಾ ಡಿ.ಟಿ. ರಾಜೇಗೌಡರು ಅಥವಾ ಯತೀಂದ್ರ ಸಿದ್ದರಾಮಯ್ಯ ಬಹುತೇಕ ಖಚಿತ ಆಗಿದೆ. ಇನ್ನು ಜಮೀರ್ ಅಹಮದ್ ಖಾನ್ ವಿರುದ್ಧವಾಗಿ ಇನ್ನೊಂದು ಆಡಿಯೋ ಕೇಳಿ ಬರ್ತಾ ಇದೆ. ಹಾಗಾಗಿ ಅವ್ರನ್ನ ಸಚಿವ ಸಂಪುಟ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಮನಸ್ಸಿಲ್ಲದ ಕಾರಣಕ್ಕೋಸ್ಕರ ಈ ಆಡಿಯೋ ರಿಲೀಸ್ ಮಾಡಿಸಲಾಗಿದೆ ಅಂತ ಒಂದು ಆರೋಪನೂ ಇದೆ. ಹೀಗಾಗಿ ಯುಟಿ ಖಾದರ್ ಅವರಿಗೆ ಅಥವಾ ತನ್ವೀರ್ ಸೇಠ್ ಅವರಿಗೆ ಒಂದು ಚಾನ್ಸ್ ಸಿಗುವಂತ ಸಾಧ್ಯತೆ. ಇದರಲ್ಲಿ ಕಾಸ್ಟ್ ಕಾಂಬಿನೇಷನ್ ಪ್ರಕಾರ ಇಬ್ಬರು ಒಕ್ಕಲಿಗರು, ಇಬ್ಬರು ಲಿಂಗಾಯತರು, ಇಬ್ಬರು ದಲಿತರು, ಒಬ್ರು ಎಸ್.ಟಿ., ಒಬ್ರು ಕ್ರಿಶ್ಚಿಯನ್, ಮತ್ತದೇ ರೀತಿ ಒಬ್ರು OBC ಈ ರೀತಿ ಬೇರೆ ಬೇರೆ ಹಂತದಲ್ಲಿ 2+2+2+1 ಅಂತ ಲೆಕ್ಕಾಚಾರ ಹಾಕೊಂಡು ಸುಮಾರು 10 ಜನರನ್ನ ಈ ಇಬ್ಬರು ಒಕ್ಕಲಿಗ ಸೇರಿದಂತೆ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಇಬ್ಬರು ಒಕ್ಕಲಿಗರು ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಲಿಂಗಾಯತ ಒಂದೇ ಸಚಿವ ಹಿಂದೆ ಸಚಿವ ಆಗಿಂತ ಎಂ.ಬಿ. ಪಾಟೀಲ್ ಇರ್ಬೋದು ಅಥವಾ ಈಶ್ವರ್ ಖಂಡ್ರೆ ಇರ್ಬೋದು, ಅವರಿಗೆ ಸಾಧ್ಯತೆ ಸಿಗುವಂತ ಸಾಧ್ಯತೆ. ರಾಮಲಿಂಗಾರೆಡ್ಡಿ ಅವರು ಸಹ OBC ಕಮ್ಯುನಿಟಿಗೆ ಬರ್ತಾರೆ. ಹಾಗಾಗಿ ಸಂತೋಷ್ ಲಾಡು OBC ಕಮ್ಯುನಿಟಿಗೆ ಬರ್ತಾರೆ. ಇಲ್ಲಿ ಈ ಎಲ್ಲರನ್ನು ತೆಗೆದುಕೊಂಡು ಮತ್ತೆ ಮೈನಾರಿಟಿ ಅಲ್ಪಸಂಖ್ಯಾತರಲ್ಲಿ ಜಮೀರ್ ಅಹಮದ್ ಖಾನ್ ಇರ್ಬೋದು, ಇಲ್ಲದಲ್ಲಿ ಯುಟಿ ಖಾನ್ ಇರ್ಬೋದು, ತನ್ವೀರ್ ಸೇಠ್ ಇರ್ಬೋದು, ಇವರಿಗೆ ಅವಕಾಶ ಸಿಗ್ಬೋದು ಅಂತಂದು. ಮತ್ತು ಡಿ.ಕೆ. ಶಿವಕುಮಾರ್ ಅವರ ಏನು ಪ್ರಯತ್ನದಲ್ಲಿ ಕೇವಲ ಒಬ್ಬರು ಇಬ್ಬರು ಈ ಮೊದಲ ಪಟ್ಟಿಯಲ್ಲಿ ಚಾನ್ಸ್ ತೆಗೆದುಕೊಳ್ಳುವಂತ ಸಾಧ್ಯತೆ. ಬಹುತೇಕ ಎರಡನೇ ಪಟ್ಟಿ ರಾಜ್ಯಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆ ಬಳಿಕ ಅಂತಿಮಗೊಳಿಸುವಂತ ಸಾಧ್ಯತೆ ಇದೆ. ಅದನ್ನ ಜೂನ್ 18 ನಂತರ. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ಪರಿಗಣನೆ ತೆಗೆದುಕೊಂಡು ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯನವರ ಬಣಕ್ಕೆ ಹೆಚ್ಚಿನ ಆದ್ಯತೆ ಸಿಗುವಂತ ಸಾಧ್ಯತೆ. ಈಗಾಗಲೇ ಚರ್ಚಿತ ವಿಷಯ ಅಂತಂದ್ರೆ ಏನು DCM ಸ್ಥಾನವನ್ನ ಕ್ರಿಯೇಟ್ ಮಾಡಬೇಕು, ಇಲ್ಲದಿದ್ದಲ್ಲಿ ಮುಂದಿನ ದಿನದಲ್ಲಿ ಚುನಾವಣೆಯಲ್ಲಿ ಅವ್ರಿಗೆ ಭವಿಷ್ಯ ಇಲ್ಲ ಅಥವಾ ರಾಜಕೀಯವಾಗಿ ಸಮಸ್ಯೆ ಆಗ್ಬೋದು ಅಂತ ಆತಂಕನೂ ಸಹ ಕೆಲ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಆ ಒಂದು ವಿಷಯ ಬಗ್ಗೆನೂ ಸಹ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚಿಸಿ ಒಂದು ತೀರ್ಮಾನ ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ ಇಂದು ದೆಹಲಿಗೆ ತೆರಳುತ್ತಿರುವಂತಹ ಎಲ್ಲ ನಾಯಕರು ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಚರ್ಚೆ ನಡೆಸಿ ಅಂತಿಮವಾಗಿ ಒಂದು ಪಟ್ಟಿಯನ್ನು ಇಂದು ಸಂಜೆ ಒಳಗೆ ಇತ್ಯರ್ಥ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾಳೆ ಸಂಜೆ ಒಳಗೆ ಪ್ರಮಾಣವಚನ ಕಾರ್ಯಕ್ರಮ ಇದೆ. ಹೀಗಾಗಿ ನಾಳಿದ್ದು ಸಂಜೆ ಒಳಗೆ ಪ್ರಮಾಣವಚನ ಕಾರ್ಯಕ್ರಮ ಇದೆ. ಹೀಗಾಗಿ ಆದಷ್ಟು ಶೀಘ್ರವಾಗಿ ಪಟ್ಟಿಯನ್ನ ಫೈನಲ್ ಮಾಡುವಂತ ಅನಿವಾರ್ಯತೆ ಪಕ್ಷದ ವರಿಷ್ಠರಿಗೆ ಸಿಲುಕಿದ್ದಾರೆ. ಹಾಗಾಗಿ ಬಹುತೇಕ ಹಿಂದೆ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಸುನಿಧಿ.
ಧನ್ಯವಾದಗಳು ರಾಚಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.